ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ರಕ್ಷಿತಾ ಬಜ್ಪೆ. ಎಲ್ರಿಗೂ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು. ಇದು ವಿಡಿಯೋ ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಬ್ಯುಸಿ ಇದೆ, ಸೊ ಹಾಗಾಗಿ ಎಡಿಟ್ ಮಾಡಲಿಕ್ಕಾಗಲಿಲ್ಲ. ನಮ್ಮದು ನಾಗಂದು ತನು ಹಾಕಲಿಕ್ಕಿದ್ದದ್ದು ಕುತ್ಯಾರಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಬೇಗ ಎದ್ದು ಮನೆ ಹತ್ರ ಒಂದೆರಡು ಕಡೆ ತನು ಹಾಕಲಿಕ್ಕಿತ್ತು, ಅಲ್ಲಿ ಹಾಕಿ ಇವಾಗ ಮೂಲ ನಾಗನ ಹತ್ರ ಹೋಗ್ತಾ ಇದ್ದೇವೆ. ಅದಿದ್ದದ್ದು ಕುತ್ಯಾರಲ್ಲಿ, ಸೊ ಹೋಗ್ತಾ ಇದ್ದೇವೆ. ಇಲ್ಲಿ ಹೇಗಂದರೆ ಒಂದೇ ಸಲ ಮಾಡ್ತಾ ಇರಲಿಲ್ಲ, ಅಂದರೆ ಎಷ್ಟೆಷ್ಟು ಜನ ಬರ್ತಾಯಿತ್ತು. ಈಗ 10 ಜನ ಬಂದರೆ ಅವ್ರದ್ದು 10 ಜನದ್ದು ಒಟ್ಟೊಟ್ಟಿಗೆ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಅಷ್ಟು ಅಂದರೆ ವೆಯ್ಟ್ ಮಾಡಲಿಕ್ಕೆ ಸಿಗಲಿಲ್ಲ. ನಾಗರ ಪಂಚಮಿ ಯಾವಾಗಲೂ ಬರುವಂಥದ್ದು ಮಳೆ ಟೈಮಲ್ಲಿ. ಸೊ ಹಾಗಾಗಿ ಇಲ್ಲಿ ಟರ್ಪಲ್ ಕಟ್ಟಿದ್ದಾರೆ. ಜಾಸ್ತಿಯಾಗಿ ನಾಗರ ಪಂಚಮಿಯಲ್ಲಿ ಯಾವಾಗಲೂ ಮಳೆ ಬಂದೇ ಬರ್ತದೆ, ಸ್ವಲ್ಪ ಆದರೂ ಮಳೆ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಟರ್ಪಲ್ ಕಟ್ಟಿದ್ದಾರೆ. ದೇವರಿಗೆ ಅಭಿಷೇಕ ಆಯಿತು, ಹಾಲಿನ ಅಭಿಷೇಕ ಹಾಗೆ ಎಳನೀರಿನ ಅಭಿಷೇಕ, ಎಲ್ಲ ಅಭಿಷೇಕ ಆಯಿತು. ಇವಾಗ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಅಲಂಕಾರ ಆದಮೇಲೆ ದೇವರಿಗೆ ಪೂಜೆ ಮಾಡ್ತಾರೆ. ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊರಟ್ವಿ. ಪೂಜೆ ಆಯಿತು, ದೇವರಿಗೆಲ್ಲ ಕೈಯೆಲ್ಲ ಮುಗಿತು. ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ. ಈಗ ಇಲ್ಲಿಂದ ನಾವು ನಾಗಬ್ರಹ್ಮಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅದಿರೋದು ಕಾರ್ಕಳದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿದ್ದು ಪೂಜೆ ಆಯಿತು. ಇವಾಗ ನಾವು ರಿಟರ್ನ್ ಹೊರಟ್ವಿ. ನೋಡಿ, ಇಲ್ಲಿ ಕೆಳಗಡೆ ಕೆಸರಿತ್ತು. ಸೊ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಸೊ ನಾವು ಸಾರಿ ಇಟ್ಟಿದ್ವಿ, ಸೊ ಅವ್ರು ಪಂಚೆ ಹಾಕಿದ್ರು. ಸೊ ಹಾಗಾಗಿ ಎಲ್ಲ ಕೆಸರಾಗ್ತಾಯಿತ್ತು. ಸೊ ಅಲ್ಲಿಂದ ಹೊರಟು ಒಂದೆರಡೆಲ್ಲ ಫೋಟೋ ತೆಗೆಸ್ಕೊಂಡು ಇವಾಗ ರಿಟರ್ನ್ ಹೊರಟ್ವಿ. ಇವಾಗ ನಾವು ನಾಗಬ್ರಹ್ಮಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ನೋಡಿ, ಇಲ್ಲಿ ಕಾಣ್ತಾ ಇರೋದು ಇದೊಂದು ಹಳೆ ಬ್ರಿಡ್ಜ್. ಇವಾಗ ಈ ಥರ ಎಲ್ಲಿ ಕೂಡ ನೋಡಲಿಕ್ಕೆ ಸಿಗಲ್ಲ. ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ಜಾಸ್ತಿಯಾಗಿ ಈಗ ಬ್ರಿಡ್ಜ್ ಎಲ್ಲ ಮಾಡಿರ್ತಾರೆ. ಇದು ಹಳೆ ಬ್ರಿಡ್ಜ್. ಆ ಸೈಡಲ್ಲಿ ಬ್ರಿಡ್ಜ್ ಇದೆ ಇದಕ್ಕೆ, ಈ ಸೈಡಲ್ಲಿ ಒಂದು ಕಾಲುದಾರಿ ಇದೆ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಜಾಗ ಅಂಥೇಳಿ. ನಾಗದೇವರದ್ದು ಜಾಗ ಎಲ್ಲೆಲ್ಲಿ ಇರ್ತದೆ ಅದೆಲ್ಲ ಕಡೆ ಕೂಡ ಎಲ್ಲ ಹಚ್ಚ ಹಸಿರಾಗಿರ್ತದೆ, ಅದೇ ರೀತಿ ಪ್ರಶಾಂತವಾಗಿರ್ತದೆ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ. ನೋಡಿ, ಇಲ್ಲೇ ನಾಗದೇವರದ್ದು ಬ್ರಹ್ಮಸ್ಥಾನ ಕೂಡ ಇದೆ. ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ನಾಗ ಬ್ರಹ್ಮಸ್ಥಾನ. ನಾವಿಲ್ಲಿ ಕೈಯೆಲ್ಲ ಮುಗಿದು ರಿಟರ್ನ್ ಮನೆಗೆ ಹೊರಟ್ವಿ. ಎಲ್ರಿಗೂ ನಾಗದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.